Student, myself Dr. L. Manju Bhargavi, Assistant Professor, Government First Grade College, Madhugiri. Session number 53. Topic: Meaning of Hedge Fund. Subject: Commerce and the paper Indian Financial System. 4th semester of BCom, Tumkur University. In this session, we are going to talk about the topic Meaning of Hedge Funds. The objective of the learning would be to familiarize the students with the meaning of definition of hedge funds. The session outcome is the students will be able to understand after this session the meaning and definition of hedge fund. Let's look into the introduction. A hedge fund is an alternative investment designed to protect investment portfolios from market uncertainty, while generating positive returns in both up and down markets. Throughout time, investors have looked for ways to maximize profits while minimizing the risk. The issue of shielding an investment from market risk is attempted with alternative investment that try to mitigate loss and prevent and preserve capital. These alternative investments are called hedge funds. ಈಗ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದಾಗ ಭಾಳಷ್ಟು ರಿಸ್ಕ್ ಇರುತ್ತೆ. ಆ ಒಂದು ರಿಸ್ಕನ್ನು ಪ್ರೊಟೆಕ್ಷನ್ ಮಾಡೋಕ್ಕೆ, ಶೀಲ್ಡ್ ಮಾಡೋಕ್ಕೆ, ಕವರ್ ಮಾಡೋಕ್ಕೆ ಒಂದು ರೀತಿ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ಮಾಡ್ಕೊತಾರೆ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋದಲ್ಲಿ. ಸೊ ಅದನ್ನೇ ನಾವು ಹೆಡ್ಜ್ ಫಂಡ್ ಅಂತ ಕರಿತೀವಿ. ಇಟ್ಸ್ ಅನ್ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಡಿಸೈನ್ ಟು ಪ್ರೊಟೆಕ್ಟ್ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋಸ್ ಫ್ರಮ್ ಮಾರ್ಕೆಟ್ ಅನ್ಸರ್ಟನಿಟಿ. ಮಾರ್ಕೆಟ್ ಅನ್ಸರ್ಟನಿಟಿಯಿಂದ ಇನ್ವೆಸ್ಟ್ಮೆಂಟನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಅಥವಾ ರಿಸ್ಕನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ. ಸೊ ಈ ಒಂದು ಆಲ್ಟರ್ನೇಟಿವ್ ಅರೇಂಜ್ಮೆಂಟನ್ನು ಹೆಡ್ಜ್ ಫಂಡ್ ಅಂತ ಕರೀತಾರೆ. ಹಿಸ್ಟ್ರಿ ಆಫ್ ಹೆಡ್ಜ್ ಫಂಡ್ ನೋಡೋದಾದಾಗ ಫಾದರ್ ಆಫ್ ಹೆಡ್ಜ್ ಫಂಡ್ ಇಂಡಸ್ಟ್ರಿ ಬಂದು ಆಲ್ಫ್ರೆಡ್ ವಿಲ್ಸನ್ ಜೋನ್ಸ್ ಅಂತ. And this hedge fund concept launched in 1949. He raised $1 lakh, including 40,000 out of his own pocket. So ಮೊಟ್ಟ ಮೊದಲನೇ ಬಾರಿಗೆ ನೋಡಿದಾಗ $1,00,000 ಅವರು ರೇಸ್ ಮಾಡಿದರು ಹೆಡ್ಜ್ ಫಂಡ್ ಮುಖಾಂತರ. ಅದರಲ್ಲಿ ಆಲ್ಮೋಸ್ಟ್ ಸುಮಾರು $40,000 ಅವ್ರದ್ದು ಓನ್ ಫಂಡಿಂದ ಮಾಡ್ಕೊಂಡಿದ್ರು. ಈ ಒಂದು ಹೆಡ್ಜ್ ಫಂಡ್ ಹಿಸ್ಟ್ರಿ ನೋಡಿದಾಗ try to minimize the risk in holding long-term stock position by short selling and other stock. This investing innovation is now referred to as the classic long-short equities model. ಸೊ ಇದರಲ್ಲಿ ಲಾಸ್ನ ಮಿನಿಮೈಸ್ ಮಾಡ್ತಕ್ಕಂಥದ್ದು, ಹಾಗೆ ಹೋಲ್ಡಿಂಗ್ ಲಾಂಗ್ ಟರ್ಮ್ ಸ್ಟಾಕ್ ಪೊಸಿಷನ್ನ, ಶಾರ್ಟ್ ಸೆಲ್ಲಿಂಗ್ ಬಾಂಡ್ಸ್, ಅದರ್ ಸ್ಟಾಕ್ ಎಟ್ಸೆಟ್ರಾ. ಈ ಒಂದು ಇನ್ವೆಸ್ಟಿಂಗ್ ಇನೋವೇಷನ್ ಈಸ್ ನೌ ರೆಫರ್ಡ್ ಆಸ್ ಅ ಕ್ಲಾಸಿಕ್ ಲಾಂಗ್ ಆ್ಯಂಡ್ ಶಾರ್ಟ್ equities model. In 1952, Jones introduced a 20% incentive fee as compensation for the managing partner. ಸೊ ಈ ಹೆಡ್ಜ್ ಫಂಡಲ್ಲಿ ಇನ್ಸೆಂಟಿವ್ಸ್ ಅಂತ ಫೀಸ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. 20% ಇನ್ ದ ಫಾರ್ಮ್ ಆಫ್ ಫೀ ಅವ್ರ ಮ್ಯಾನೇಜಿಂಗ್ ಪಾರ್ಟ್ನರ್ಸ್ ಪೇ ಮಾಡಬೇಕಾಗುತ್ತೆ ಅಂತ. ಅಕಾರ್ಡಿಂಗ್ ಟು ವಾರೆನ್ ಬಫೆಟ್, ಹೆಡ್ಜ್ ಫಂಡ್ ವಾಸ್ ಒರಿಜಿನಲಿ ಸ್ಟಾರ್ಟೆಡ್ ಬೈ ಹಿಸ್ ಮೆಂಟರ್ ಬೆಂಜಮಿನ್ ಗ್ರಾಹಮ್ ಬ್ಯಾಕ್ ಇನ್ 1920s. 1920 ಮೊಟ್ಟ ಮೊದಲನೇ ಬಾರಿಗೆ ಬೆಂಜಮಿನ್ ಗ್ರಾಮ್ ಅನ್ನೋರು ಈ ಒಂದು ಹೆಡ್ಜ್ ಫಂಡ್ನ ಸ್ಟಾರ್ಟ್ ಮಾಡಿರ್ತಾರೆ ಅಂತ ವಾರೆನ್ ಬಫೆಟ್ ಹೇಳ್ತಾರೆ. ಈಗ ಹೆಡ್ಜ್ ಫಂಡ್ ಮೀನಿಂಗ್ ನೋಡೋದಾದರೆ ಇಟ್ಸ್ ಅ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಪಾರ್ಟ್ನರ್ಶಿಪ್ and funds pool that uses verified and complex proprietary strategies and invest or trades in complex products, including listed and unlisted derivatives. ಇದು ಒಂದು ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಪಾರ್ಟ್ನರ್ಶಿಪ್ ಆಗಿರುತ್ತೆ. ಹಾಗೆ ಫಂಡ್ಸ್ನ ಪೂಲ್ ಮಾಡೋದು ಅಂದರೆ ಗ್ಯಾದರ್ ಮಾಡೋದು. ಇದು ತುಂಬ ವೆರಿಫೈಡ್, ಕಾಂಪ್ಲೆಕ್ಸ್ ಮತ್ತು ಪ್ರೊಪ್ರೈಟ್ರಿ ಸ್ಟ್ರಾಟಜೀಸಲ್ಲೆಲ್ಲ ಇರುತ್ತೆ. ಇದು ಹೆಡ್ಜ್ ಫಂಡ್ ಈಸ್ ಅನ್ ಇದು ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಅಂತ ನೋಡಿದ್ದೀವಿ. ವೆಹಿಕಲ್ ಅವೈಲಬಲ್ ಓನ್ಲಿ ಟು ಸೊಫಿಸ್ಟಿಕೇಟೆಡ್ ಇನ್ವೆಸ್ಟರ್ಸ್ such as institution and individuals with significant assets. ಈ ಹೆಡ್ಜ್ ಫಂಡ್ ಅನ್ನೋದು ಒಂದು ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಯೂಶ್ವಲಿ
ಇನ್ಸ್ಟಿಟ್ಯೂಷನ್ಗಳಿಗೆ ಹಾಗೂ ಇಂಡಿವಿಜುವಲ್ ವಿತ್ ಇಂಪಾರ್ಟೆಂಟ್ ಸಿಗ್ನಿಫಿಕೆಂಟ್ ಅಸೆಟ್ಸ್ಗೆ ಮಾತ್ರ ಈ ಒಂದು ಹೆಡ್ಜ್ ಫಂಡ್ ಅವೈಲಬಿಲಿಟಿ ಇರುತ್ತೆ. ಹೆಡ್ಜ್ ಫಂಡ್ ಕ್ಯಾನ್ ಬೇಸಿಕಲಿ ಇನ್ವೆಸ್ಟ್ ಇನ್ ಎನಿಥಿಂಗ್, ಲ್ಯಾಂಡ್, ರಿಯಲ್ ಎಸ್ಟೇಟ್, ಸ್ಟಾಕ್ಸ್, ಡಿರೈವೇಟಿವ್ಸ್ ಆ್ಯಂಡ್ ಕರೆನ್ಸೀಸ್. ಇವುಗಳಲ್ಲಿ ಈ ಹೆಡ್ಜ್ ಫಂಡ್ ಇನ್ವೆಸ್ಟ್ಮೆಂಟ್ನ ಮಾಡ್ಬೋದು. ದ ನೀಡ್ ಟು ಇನ್ವೆಸ್ಟ್, ವೈ ವಿ ಹ್ಯಾವ್ ಟು ಇನ್ವೆಸ್ಟ್ ಇನ್ ದಿಸ್ ಹೆಡ್ಜ್ ಫಂಡ್ ಅಂತ ಹೇಳೋದಾದರೆ, hedge fund can make logic in an overall portfolio context for a number of reasons. One, the diversification, ಅಂದರೆ ಡೈವರ್ಸಿಫೈ, ಒಂದು ಕಡೆಯಿಂದ ಇನ್ನೊಂದು ಕಡೆ ಮೂವ್ ಮಾಡೋದು ಡೈವರ್ಸಿಫಿಕೇಷನ್. Hedge fund add a level of diversification to an investment portfolio since their returns are often not correlated with those of other assets classes. ಸೊ ಇಲ್ಲಿ ಹೆಡ್ಜ್ ಫಂಡ್ ಬಂದು ಡೈವರ್ಸಿಫಿಕೇಷನ್, ದೇ ವಿಲ್ ಆ್ಯಡ್ ಡೈವರ್ಸಿಫಿಕೇಷನ್ ಟು ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋ. ಯಾಕಂದರೆ ರಿಟರ್ನ್ಸ್ ಆರ್ ಆಫರ್ ನಾಟ್, ಪ್ರತಿಯೊಂದು ಕಡೆ ರಿಟರ್ನ್ಸ್ ಮಾಡಿದಾಗ ವಿ ಡೋಂಟ್ ನೋ ದಟ್ ಇನ್ವೆಸ್ಟ್ ಮಾಡಿದಾಗ ನಮಗೆ ರಿಟರ್ನ್ಸ್ ಗ್ಯಾರಂಟಿ ಬರುತ್ತೆ ಅಂತ. ಸೊ ಈ ಒಂದು ಡೈವರ್ಸಿಫೈ ಮಾಡೋದ್ರಿಂದ ವಿತ್ ದೋಸ್ ಆಫ್ ಅದರ್ ಅಸೆಟ್ ಕ್ಲಾಸ್, ಒಂದು ಕಡೆ ನಮಗೆ ಕಡಿಮೆ ರಿಟರ್ನ್ಸ್ ಬಂದರೂ ಇನ್ನೊಂದು ಕಡೆ ಜಾಸ್ತಿ ಬಂದಾಗ ಮ್ಯಾನೇಜ್ ಆಗುತ್ತೆ. ಸೊ ದಟ್ಸ್ ವೈ ವಿ ಹ್ಯಾವ್ ಟು ಇನ್ವೆಸ್ಟ್ ಇನ್ ದಿಸ್ ಹೆಡ್ಜ್ ಫಂಡ್. Then downside protection. Hedge fund can hold both long and short positions. Long term ಮತ್ತು ಶಾರ್ಟ್ ಟರ್ಮ್ ಪೊಸಿಷನ್ಸ್ನ ಎರಡಕ್ಕೂ ಹೆಲ್ಪ್ ಆಗ್ತವೆ. ಆ್ಯಂಡ್ ದೇ ಯೂಶ್ವಲಿ ಆರ್ ಲೆಸ್ ವಾಲಟೈಲ್ ದ್ಯಾನ್ ಫಿಸಿಕಲ್ ಲಾಂಗ್ ಓನ್ಲಿ ಪೋರ್ಟ್ಫೋಲಿಯೋಸ್. ಆ್ಯಂಡ್ ಸಮ್ ಫಂಡ್ಸ್ ಕ್ಯಾನ್ ಪ್ರೊವೈಡ್ ಅ ಲೇಯರ್ ಆಫ್ ಪ್ರೊಟೆಕ್ಷನ್ ಇನ್ ಡಿಕ್ಲೈನಿಂಗ್ ಮಾರ್ಕೆಟ್. ಸೊ ಇನ್ವೆಸ್ಟ್ ಮಾಡಿದಾಗ ಸಪೋಸ್ ಮಾರ್ಕೆಟ್ ಡೌನ್ ಆಯಿತು, ರೇಟ್ಸ್ ಬಿದ್ದೋದು ಶೇರ್ಸ್ಗೂ, ದೆನ್ ವಿ ಮೇ ನಾಟ್ ಗೆಟ್ ದ ರಿಟರ್ನ್ಸ್, ವಿ ಮೇ ಲೂಸ್. ಅಂಥ ಒಂದು ಲಾಸ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಈ ಹೆಡ್ಜ್ ಫಂಡ್ಸ್ ಪ್ಲೇ ಆನ್ ಇಂಪಾರ್ಟೆಂಟ್ ರೋಲ್ ಅಂತ ಹೇಳ್ಬೋದು. ಅಬ್ಸಲ್ಯೂಟ್ ರಿಟರ್ನ್ ಫೋಕಸ್. Hedge fund concentrate on making positive returns in all kinds of markets, achieving a absolute return. So idu hedge fund concentrate on making positive returns, profitability baronta kade hage in this in all kinds of market achieving absolute return. ಮಾರ್ಕೆಟ್ಗಳಲ್ಲಿ ನಮ್ಮ ಇನ್ವೆಸ್ಟ್ಮೆಂಟ್ಗೆ ಒಳ್ಳೆ ಪಾಸಿಟಿವ್ ರಿಟರ್ನ್ಸ್ ಬರೋ ರೀತಿ ಹೆಡ್ಜ್ ಫಂಡ್ಸ್ ವಿಲ್ ಪ್ಲೇ, ದೇ ವಿಲ್ ಟೇಕ್ ಇನಿಷಿಯೇಟಿವ್ಸ್. ಆ್ಯಕ್ಟಿವ್ ಮ್ಯಾನೇಜ್ಮೆಂಟ್ ಫೋಕಸ್. ಹಾಗೆ ಮ್ಯಾನೇಜ್ಮೆಂಟ್, ನಮ್ಮ ಫಂಡ್ ಮ್ಯಾನೇಜ್ಮೆಂಟ್ ಕೂಡ ತುಂಬ ಆ್ಯಕ್ಟಿವ್ ಆಗಿ ಆಗೋದಕ್ಕೆ ಫೋಕಸ್ ಮಾಡೋದು. Hedge fund managers are applying strategies they believe will add alpha. They are using their skills at interpreting information to actively exploit an efficiency in the market. ಈ ಹೆಡ್ಜ್ ಫಂಡ್ ಮ್ಯಾನೇಜರ್ಸ್ ಬಂದು ದೇ ಅಪ್ಲೈ ಸ್ಟ್ರಾಟಜೀಸ್, ವೇರಿಯಸ್ ಪ್ಲ್ಯಾನ್ಸ್, ವೇರಿಯಸ್ ಪ್ರೋಗ್ರಾಮ್ಸ್, ವೇರಿಯಸ್ ರೋಲ್ಸ್ they believe will add alpha. They are using their skills at interpreting information to actively exploit an efficiency in the risk market, in the market. ಈಗ ಹೆಡ್ಜ್ ಫಂಡ್ ಯೂಶ್ವಲಿ ಯು ಕ್ಯಾನ್ ಸಿ 3 ಫಾರ್ಮ್ಸ್ ಟೈಪ್ಸ್ ನೋಡೋದಾದರೆ, ಒಂದು ಡೊಮೆಸ್ಟಿಕ್ ಹೆಡ್ಜ್ ಫಂಡ್ ಅಂತ, ಸೆಕೆಂಡ್ನೇದು ಆಫ್ ಶೋರ್ ಹೆಡ್ ಫಂಡ್ಸ್, ಥರ್ಡ್ನೇದು ಫಂಡ್ ಆಫ್ ಫಂಡ್ಸ್. ಏನಿದು ಡೊಮೆಸ್ಟಿಕ್ ಹೆಡ್ಜ್ ಫಂಡ್? ದೀಸ್ ಆರ್ ಕ್ಲಾಸಿಫೈಡ್ ಇಂಟು ದೀಸ್ 3 ಫಾರ್ಮ್: ಡೊಮೆಸ್ಟಿಕ್ ಹೆಡ್ಜ್ ಫಂಡ್, ಆಫ್ ಶೋರ್ ಹೆಡ್ಜ್ ಫಂಡ್ ಆ್ಯಂಡ್ ಫಂಡ್ ಆಫ್ ಫಂಡ್ಸ್. ಈಗ ಡೊಮೆಸ್ಟಿಕ್ ಹೆಡ್ಜ್ ಫಂಡ್ ಅಂತ ನೋಡೋದಾದರೆ, domestic hedge funds are open to only those investors that are subject to origin countries taxation. ಅಂದರೆ ಈ ಡೊಮೆಸ್ಟಿಕ್ ಹೆಡ್ಜ್ ಫಂಡ್ ಅಂದರೆ ಆ ಒಂದು ಸಿಟಿಸನ್ ಯಾರು ಕಂಟ್ರಿ ಒಳಗೆ ಟ್ಯಾಕ್ಸೇಷನ್ ಪೇ ಮಾಡ್ತಿದ್ದಾರೆ, ಯಾರು ಕಂಟ್ರಿಯಲ್ಲಿ, ಅಂದರೆ ಇದು ಬೇಸಿಕಲಿ ಫಾರ್ ದ ಸಿಟಿಜನ್ ಆಫ್ ದ ಕಂಟ್ರಿ, ವಿದಿನ್ ದ ಕಂಟ್ರಿ ಅಂತ ಹೇಳ್ಬೋದು. ಆಫ್ಶೋರ್ ಹೆಡ್ಜ್ ಫಂಡ್ಸ್ ಮೀನ್ಸ್ offshore hedge funds fund is established outside of your own country. ಅಂದರೆ ಬೇರೆ ಬೇರೆ ಕಂಟ್ರಿಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ, ದೆನ್ ಬೇರೆ ಬೇರೆ ಪ್ಲೇಸಸಲ್ಲಿ ಅಪಾರ್ಟ್ ಫ್ರಮ್ ಅವರ್ ಕಂಟ್ರಿ, ಇಫ್ ಯು ಇನ್ವೆಸ್ಟ್ ಇನ್ ಆಫ್ಶೋರ್ ಮೀನ್ಸ್ ಫಾರಿನ್ ಕಂಟ್ರಿಯಲ್ಲಿ, ಪ್ರಿಸ್ಕ್ರೈಬ್ಡ್ ಇನ್ ಎ ಲೋ ಟ್ಯಾಕ್ಸೇಷನ್ ಕಂಟ್ರಿ, ಯಾವ ಕಂಟ್ರಿಯಲ್ಲಿ ಟ್ಯಾಕ್ಸ್ ಲೋ ಇರುತ್ತೆ ಅಲ್ಲಿ ಅರ್ನ್ ಮಾಡಿ ಇನ್ವೆಸ್ಟ್ ಮಾಡಿದಾಗ ಆಫ್ಶೋರ್ ಹೆಡ್ಜ್ ಫಂಡ್ ಅಂತ ಕರೀತಾರೆ. ಫಂಡ್ ಆಫ್ ಫಂಡ್ಸ್ ಅಂತ ಹೇಳೋದಾದರೆ, ಫಂಡ್ ಆಫ್ ಫಂಡ್ಸ್ ಆರ್ ಬೇಸಿಕಲಿ ಫಂಡ್ಸ್ ದಟ್ ಇನ್ವೆಸ್ಟ್ ಇನ್ ಅದರ್ ಹೆಡ್ಜ್ ಆರ್ ಮ್ಯೂಚುವಲ್ ಫಂಡ್ಸ್ ರಾದರ್
that the individual underlying securities. ಇವರ ಸೆಕ್ಯೂರಿಟೀಸ್ ಒಳಗಡೆ ಅಲ್ಲ, ಬಟ್ ಬೇರೆ ಮ್ಯೂಚುವಲ್ ಫಂಡ್ಗಳು, ಬೇರೆ ಹೆಡ್ಜ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡೋದನ್ನ ದೇ ವಿಲ್ ಸೆ ಫಂಡ್ ಆಫ್ ಫಂಡ್. they basically funds that investors in other hedge, ಬೇರೆ ಬೇರೆ ರೀತಿ ಹೆಡ್ಜ್ ಹಾಗೂ ಮ್ಯೂಚುವಲ್ ಫಂಡ್ಗಳಲ್ಲಿ ಸೆಕ್ಯೂರಿಟೀಸ್ನ ಬಿಟ್ಟು. ಸೊ ಈ ಒಂದು 3 ರಕ ಫಂಡ್ಗಳನ್ನು ನಾವು ನೋಡ್ಬೋದು: ಡೊಮೆಸ್ಟಿಕ್ ಹೆಡ್ಜ್ ಫಂಡ್, ಆಫ್ಶೋರ್ ಹೆಡ್ಜ್ ಫಂಡ್ ಆ್ಯಂಡ್ ಫಂಡ್ಸ್ ಆಫ್ ಫಂಡ್ಸ್. So these are the 3 types of hedge funds. Now what are the main objectives of this? ಈ ಒಂದು ಹೆಡ್ಜ್ ಫಂಡ್ಗಳ ಉದ್ದೇಶ ಏನು? ಹೆಡ್ಜ್ ಫಂಡ್ಸ್ದು ಒಂದು ಹೆಡ್ಜ್ ಫಂಡ್ ಪರ್ಪಸ್ ಇಸ್ ಟು ಮ್ಯಾಕ್ಸಿಮೈಸ್ ಇನ್ವೆಸ್ಟರ್ಸ್ ರಿಟರ್ನ್ಸ್ ಆ್ಯಂಡ್ ಎಲಿಮಿನೇಟ್ ರಿಸ್ಕ್. ಒಂದೇನಪ್ಪ ಅಂದರೆ, ನಾವು ಇನ್ವೆಸ್ಟ್ ಮಾಡಿರ್ತಕ್ಕಂಥ ಬಂಡವಾಳದಿಂದ ನಮಗೆ ಒಳ್ಳೆಯ ರಿಟರ್ನ್ಸ್ ಬರಬೇಕು, ಅಟ್ ದ ಸೇಮ್ ಟೈಮ್ ನಮ್ಮ ರಿಸ್ಕ್ ಕಡಿಮೆ ಆಗಬೇಕು. ರಿಸ್ಕ್ ಆಲ್ಮೋಸ್ಟ್ ದೇ ಶುಡ್ ನಾಟ್ ಬಿ ಎನಿ ರಿಸ್ಕ್, ಅಂದರೆ ನಮ್ಮ ಇನ್ಸೆಂಟಿವ್ಸ್ ಅಥವಾ ನಮ್ಮ ರಿಟರ್ನ್ಸ್ ಗ್ಯಾರಂಟಿಯಾಗಿ ಬರಬೇಕು. ಹೈ ರಿಟರ್ನ್ಸ್ ವಿ ಶುಡ್ ಗೆಟ್ ಆ್ಯಂಡ್ ರಿಸ್ಕನ್ನು ಟೋಟಲಿ ಎಲಿಮಿನೇಟ್ ಮಾಡ್ತಕ್ಕಂಥದ್ದು ಇದರ ಮೊದಲನೇ ಮುಖ್ಯ ಉದ್ದೇಶ ಆಗಿರುತ್ತೆ. ಎರಡನೇದೇನಪ್ಪ ಅಂದರೆ, ಪ್ರೊಟೆಕ್ಟ್ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋಸ್ ಫ್ರಮ್ ಮಾರ್ಕೆಟ್ ಅನ್ಸರ್ಟೈನಿಟಿ. ಮಾರ್ಕೆಟಲ್ಲಿ ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಇದಕ್ಕಿದ್ದಂಗೆ ಬೂಮ್ ಆಗ್ಬೋದು, ರಿಸಿಷನ್ ಆಗ್ಬೋದು, ಪ್ರೈಸ್ ಸೆಕ್ಯೂರಿಟೀಸ್ ಪ್ರೈಸಸ್ ಫಾಲ್ ಆಗ್ಬೋದು, ರೈಸ್ ಆಗ್ಬೋದು. ಸೊ ವಿ ಕೆನಾಟ್ ಸೇ ಹೌ ದ ಮಾರ್ಕೆಟ್ ವಿಲ್ ಬಿ. ಸೊ ದಿಸ್ ಈಸ್ ಮಾರ್ಕೆಟ್ ಅನ್ಸರ್ಟನಿಟಿ. ಇಂಥ ಮಾರ್ಕೆಟ್ ಅನ್ಸರ್ಟನಿಟೀಸ್ ಕಡೆಯಿಂದ ಇನ್ವೆಸ್ಟರ್ಸ್ನ ಪ್ರೊಟೆಕ್ಟ್ ಮಾಡೋ ಅಂಥದ್ದು, ಇನ್ವೆಸ್ಟರ್ಸ್ ಪೋರ್ಟ್ಫೋಲಿಯೋನ ಬಚಾವ್ ಮಾಡೋ ಅಂಥದ್ದು, ಪ್ರೊಟೆಕ್ಟ್ ಮಾಡೋ ಅಂಥದ್ದು ಈ ಒಂದು ಹೆಡ್ಜ್ ಫಂಡಿನ ಮುಖ್ಯ ಉದ್ದೇಶ ಆಗಿರುತ್ತೆ. ಸೊ ವಿಸ್ ಎ ಪ್ರೊಟೆಕ್ಟಿಂಗ್ investment portfolios from market uncertainty. Next one, maximize profits to both short and long term investors. ಈಗ ಶಾರ್ಟ್ ಟರ್ಮ್ ಇನ್ವೆಸ್ಟರ್ಸ್ ಇರ್ತಾರೆ, ವೆರಿ ಶಾರ್ಟ್ ಪೀರಿಯಡ್ ದೇ ಹ್ಯಾವ್ ಇನ್ವೆಸ್ಟೆಡ್ ಆ್ಯಂಡ್ ದೇ ವಿಲ್ ಬಿ ಲುಕಿಂಗ್ ಫಾರ್ವರ್ಡ್ ಫಾರ್ ದ ರಿಟರ್ನ್ಸ್. ಅದೇ ರೀತಿ ಲಾಂಗ್ ಇನ್ವೆಸ್ಟರ್ಸ್ ಇರ್ತಾರೆ, ಅಂದರೆ ದೇ ಮಸ್ಟ್ ಹ್ಯಾವ್ ಇನ್ವೆಸ್ಟೆಡ್ ಫಾರ್ ಅ ಲಾಂಗರ್ ಪೀರಿಯಡ್. ಸೊ ಶಾರ್ಟ್ ಟರ್ಮ್ ಇನ್ವೆಸ್ಟರ್ಸ್ಗೂ ಮತ್ತು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಇಬ್ಬರಿಗೂ ಕೂಡ ಮ್ಯಾಕ್ಸಿಮಮ್ ಪ್ರಾಫಿಟನ್ನ ತೊಗೊಂಡು ಬಂದು ಕೊಡೋ ಅಂಥದ್ದು ಈ ಒಂದು ಹೆಡ್ಜ್ ಫಂಡನ ಇನ್ನೊಂದು ಉದ್ದೇಶ ಕೂಡ ಆಗಿರುತ್ತೆ. ನೆಕ್ಸ್ಟ್, ಅಡ್ವಾಂಟೇಜಸ್ ಆಫ್ ಹೆಡ್ಜ್ ಫಂಡ್ಸ್. ವಾಟ್ ಆರ್ ದ ಅಡ್ವಾಂಟೇಜಸ್ ಈ ಒಂದು ಹೆಡ್ಜ್ ಫಂಡ್? ಒಂದು ಡೈವರ್ಸಿಫಿಕೇಷನ್. ನಾವು ಆಲ್ರೆಡಿ ಹೇಳ್ದಂಗೆ ಬೇರೆ ಬೇರೆ ಕಡೆ ಇನ್ವೆಸ್ಟ್ಮೆಂಟ್, ಬೇರೆ ಅಸೆಟ್ಗಳಲ್ಲಿ, ಬಿಕಾಸ್ ರಿಟರ್ನ್ಸ್ ಆರ್ ನಾಟ್ ಗ್ಯಾರಂಟಿಡ್ ಇನ್ ಒನ್ ಪರ್ಟಿಕ್ಯುಲರ್ ಸೆಕ್ಯೂರಿಟೀಸ್. ಹಾಗಾಗಿ ನಾವು ಬೇರೆ ಬೇರೆ ಕಡೆ ಇನ್ವೆಸ್ಟ್ ಮಾಡೋದ್ರಿಂದ, ಹೆಡ್ಜ್ ಫಂಡ್ ಡೈವರ್ಸಿಫಿಕೇಷನ್ ಮಾಡೋದ್ರಿಂದ ದೇ ವಿಲ್ ಬಿ ಲೆಸ್ ರಾಸ್ ಆ್ಯಂಡ್ ಚಾನ್ಸಸ್ ಆಫ್ ರಿಸ್ಕ್ ಆರ್ ವೆರಿ ಲೋ. ಅಬ್ಸಲ್ಯೂಟ್ ರಿಟರ್ನ್ ನಮ್ಮ ಇನ್ವೆಸ್ಟ್ಮೆಂಟ್ಗೆ ಒಳ್ಳೆ ರಿಟರ್ನ್ಸ್ ತಂದು ಕೊಡೋವಂಥದ್ದು ಆ್ಯಂಡ್ ಪೂರ್ತಿಯಾಗಿ ರಿಸ್ಕನ್ನು ಎಲಿಮಿನೇಟ್ ಮಾಡೋವಂಥದ್ದು, ಅಲೈನ್ಮೆಂಟ್ ಆಫ್ ರಿಟರ್ನ್ಸ್, ಹಾಗೆ ಲೋ ಕೋರಿಲೇಷನ್, ಡೌನ್ ಸ್ಟೇಟ್ ಪ್ರೊಟೆಕ್ಷನ್ ಕೊಡುವಂಥದ್ದು ಸೆಕ್ಯೂರಿಟೀಸ್ಗೆ ಅಥವಾ ನಮ್ಮ ಇನ್ವೆಸ್ಟರ್ಸ್ಗೆ, ಹಾಗೆ ವೈಡರ್ ಇನ್ವೆಸ್ಟ್ಮೆಂಟ್ ಲ್ಯಾಟಿಟ್ಯೂಡ್. ಸೊ ನೆಕ್ಸ್ಟ್ ಕೆಲವು ಡಿಸ್ಅಡ್ವಾಂಟೇಜಸ್ ಕೂಡ ಇದ್ದಾವೆ. ಒಂದು, ಓನ್ಲಿ ಓಪನ್ ಟು ಅಕ್ರೆಡಿಟೆಡ್ ಆರ್ ಕ್ವಾಲಿಫೈಡ್ ಇನ್ವೆಸ್ಟರ್ಸ್. ಈ ಹೆಡ್ಜ್ ಫಂಡು ಪ್ರತಿಯೊಬ್ಬರಿಗೂ ಕವರ್ ಪ್ರೊಟೆಕ್ಷನ್ ಸಿಗೋದಿಲ್ಲ, ಪ್ರತಿಯೊಬ್ಬರಿಗೂ ಇನ್ವೆಸ್ಟ್ ಮಾಡೋಕ್ಕಾಗೋದಿಲ್ಲ. ಲೈಕ್ ಆ್ಯಸ್ ಐ ಸೆಡ್, ಓನ್ಲಿ ಫಾರ್ ದ ಇನ್ಸ್ಟಿಟ್ಯೂಷನ್ಸ್ ಮತ್ತು ತುಂಬ ಸಿಗ್ನಿಫಿಕೆಂಟ್ ಅಸೆಟ್ಸ್ ಇದ್ದರೆ ಮಾತ್ರ, ಅಂಥ ಇಂಡಿವಿಜುವಲ್ಗೆ ಮಾತ್ರ ಈ ಹೆಡ್ಜ್ ಫಂಡ್ ಫೆಸಿಲಿಟಿ ಸಿಗುತ್ತೆ, ಪ್ರೊಟೆಕ್ಷನ್. ಅದಕ್ಕಾಗಿ ಇಟ್ ಈಸ್ ಓಪನ್ ಓನ್ಲಿ ಟು ಅಕ್ರೆಡಿಟೆಡ್ ಆರ್ ಕ್ವಾಲಿಫೈಯರ್ಸ್ ಇನ್ವೆಸ್ಟರ್ಸ್ಗೆ ಮಾತ್ರ. ಇದನ್ನು ಒಂದು ಅನನುಕೂಲ ಅಂತ ನಾವು ಹೇಳ್ಬೋದು. ಎರಡನೇದು, ಇದರ ಫೀ ಸ್ಟ್ರಕ್ಚರ್ಸ್ ಇಟ್ ವಿಲ್ ಬಿ ವೆರಿ ಹೈ. ಇಟ್ ಈಸ್ ಈವನ್ 20% ಫೀಸ್ ಕಲೆಕ್ಟ್ ಮಾಡ್ತಿದೆ ಅಂತ ಕೂಡ ನಾವು ನೋಡಿದ್ದೀವಿ ಅರ್ಲಿಯರ್ ಸೈಡಲ್ಲಿ. ಸೊ ಈ ಒಂದು ಫೀ ಸ್ಟ್ರಕ್ಚರ್, ಹಾಗೆ ಹೈ ರಿಸ್ಕ್ ಮತ್ತು unregulated or loosely regulated. Sometimes because it is a private investment partnership, sometimes they may not follow the rules and regulations and there won't be any set of policies like regulated bodies ke iddange alli totally rules and regulations na alli solpa policy galalli kuda strictness irodilla. So hagagi unregulated or loosely regulated anta heltivi. Hage lower liquidity. ಈ ಒಂದು ಹೆಡ್ಜ್ ಫಂಡಲ್ಲಿ ಲಿಕ್ವಿಡಿಟಿ ಲೆವೆಲ್ ನಾವು ತುಂಬ ಕಡಿಮೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಈ ಒಂದು ಹೆಡ್ಜ್ ಫಂಡ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಕೂಡ ನೋಡೋಣ. ಹೆಡ್ಜ್ ಫಂಡ್ಸ್ ಆರ್ ಇಲಿಕ್ವಿಡ್.
ಅಂದರೆ ಇನ್ ಅದರ್ ವರ್ಡ್ಸ್ ಇನ್ವೆಸ್ಟಿಂಗ್ ಇನ್ ಹೆಡ್ಜ್ ಫಂಡ್ ಈಸ್ ಎ ಲಾಂಗ್ ಟರ್ಮ್ ಪ್ರಪೋಸಿಷನ್. ಅಂದರೆ ನಾವು ಬಹಳಷ್ಟು ಶಾರ್ಟ್ ಟರ್ಮ್ ನೀಡ್ಸ್ನ ಮೀಟ್ ಮಾಡೋದಕ್ಕೆ ಇನ್ವೆಸ್ಟ್ ಮಾಡೋಂಥದ್ದಲ್ಲ, ಇದು ಲಾಂಗ್ ಟರ್ಮ್ ನೀಡ್ಸ್ನ ಲಾಂಗ್ ಟರ್ಮ್ ಗೋಲ್ಸ್ಗೆ ನಾವು ಇನ್ವೆಸ್ಟ್ ಮಾಡಿರ್ತೀವಿ. ಹಾಗಾಗಿ ತುಂಬ ಈಸಿಯಾಗಿ ಲಿಕ್ವಿಡೇಟ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಇಟ್ಸ್ ಎ ಲಾಂಗ್ ಟರ್ಮ್ ಪ್ರಪೋಸಿಷನ್ ಬಿಕಾಸ್ ದ ಮನಿ ಯು ಇನ್ವೆಸ್ಟ್ ಮೇ ಬಿ ಲಾಕ್ಡ್ ಅಪ್ ಫಾರ್ ಇಯರ್ಸ್. ಕೆಲವು ವರ್ಷಗಳಿಗೆ ಅದು ಲಾಕ್ ಆಗಿರುತ್ತೆ. ಸೆಕೆಂಡ್ ಒನ್, hedge fund have little to or no regulatory oversight. As I said, ಇದು ರೆಗ್ಯುಲೇಟರ್ ಬಾಡಿಯಿಂದ ರೆಗ್ಯುಲೇಟರ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸಿಂದ ಎಸ್ಟಾಬ್ಲಿಷ್ ಆಗಿರೋದಿಲ್ಲ. ಇಟ್ ಈಸ್ ನಾಟ್ ಅ ಸ್ಟ್ಯಾಟ್ಯುಟರಿ ವಿ ಕ್ಯಾನ್ ಸೇ. However, many funds register with these bodies anyway, choosing to give investors peace of mind and many protections. ಆದರೂ ಕೂಡ ಇನ್ವೆಸ್ಟರ್ಸ್ಗೆ ರಿಸ್ಕ್ ಇಲ್ದಂಗೆ ಪೀಸ್ ಆಫ್ ಮೈಂಡಲ್ಲಿ ಇರೋದಕ್ಕೆ ದೇ ವಿಲ್ ಚೂಸ್ ದಿಸ್ ಹೆಡ್ಜ್ ಫಂಡ್. ದೋ ಆ್ಯಸ್ ವಿ ಸೆಡ್ ಎಲ್ರಿಗೂ ಅವೈಲಬಲ್ ಇರೋದಿಲ್ಲ, ಬಟ್ ಯಾರಿಗೆ ಸಿಗುತ್ತೆ ದೇ ಕ್ಯಾನ್ ಬಿ ಅಟ್ ಪೀಸ್. ಅವ್ರ ಮನಿ ಗ್ಯಾರಂಟಿ ಇರುತ್ತೆ, ರಿಟರ್ನ್ಸ್ ಪ್ರೊಟೆಕ್ಷನ್ ಇರುತ್ತೆ, ಮಾರ್ಕೆಟ್ ರಿಸ್ಕ್ ಕೂಡ ಕಡಿಮೆ ಇರುತ್ತೆ ಅಂತ. ಸೊ ಹಾಗಾಗಿ choosing to give investors peace of mind and many protections. Investors will be protected from various other uncertainties which happens in the security markets. Whether registered or not, hedge funds cannot commit fraud. ರಿಜಿಸ್ಟರ್ಡ್ ಆಗಿಲ್ಲದೆ ಇರಲಿ ಅಲ್ಲಿ ಫ್ರಾಡ್ ಚಾನ್ಸಸ್ ಸಾಧ್ಯತೆ ತುಂಬ ಕಡಿಮೆ ಇರುತ್ತೆ. ಅಂದರೆ ಮೋಸ ತುಂಬ ಕಡಿಮೆ ಇರುತ್ತೆ ಅಲ್ಲಿ. ದೇ ಕಾನ್ ಬಿ ಫ್ರಾಡ್, ಅಲ್ಲಿ ಮೋಸ ಇರೋದಿಲ್ಲ ಅಂತ ಕೂಡ ಒನ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಇದರದು ಲಕ್ಷ್ಯ. ಎಂಗೇಜ್ ಇನ್ ಇನ್ಸೈಡರ್ ಟ್ರೈನಿಂಗ್ ಆರ್ ಅದರ್ವೈಸ್ ವೈಲೇಟ್ ದ ಲಾಸ್. ಇನ್ಸೈಡರ್ ಟ್ರೈನಿಂಗ್ ಅಂದರೆ ಆ ಒಂದು ಕಂಪ್ನಿಗಳ ಮೆಂಬರ್ಸ್ ಅಫಿಷಿಯಲ್ಸ್ ಇನ್ವಾಲ್ವ್ ಆಗಿರೋ ಅಂಥದ್ದು. ಸೊ ಅವ್ರು ಆಗಿರ್ಬೋದು, ಯಾರೇ ಆಗಿರ್ಬೋದು, ಫ್ರಾಡ್ ಅಂತೂ ಈ ಒಂದು ಹೆಡ್ಜ್ ಫಂಡಲ್ಲಿ ಯು ಕೆನಾಟ್ ಎಕ್ಸ್ಪೆಕ್ಟ್, ವೆದರ್ ಇಟ್ ಈಸ್ ರಿಜಿಸ್ಟರ್ಡ್ ಆರ್ ನಾಟ್ ರಿಜಿಸ್ಟರ್ಡ್. Next, managers receive bonuses for funds performance. ಈಗ many hedge funds are structured under the so-called 2 and 20 arrangements. ಎಲ್ಲ ಕೂಡ ಒಂದು ರೀತಿ ಸ್ಟ್ರಕ್ಚರ್ಡ್ ಆಗಿರ್ತವೆ, ಒಂದು ರೀತಿ ಸೆಗ್ರಿಗೇಟ್ ಆಗಿರ್ತವೆ. ಮೀನಿಂಗ್ ದ್ಯಾಟ್ the fund manager receives an annual fee equal to 2% of the assets in the fund and an addition bonus equal to 20% of the year's profit. ಅವರು ಈ ಹೆಡ್ಜ್ ಫಂಡಲ್ಲಿ ಯಾವ ಅಸೆಟ್ಗೆ ಇನ್ವೆಸ್ಟ್ ಆಗಿರುತ್ತೆ ಅದರ ವ್ಯಾಲ್ಯೂಯಲ್ಲಿ 2% ಕೂಡ ಸಿಗುತ್ತೆ, ಫೀ ಸಿಗುತ್ತೆ ಈ ಒಂದು ಮ್ಯಾನೇಜರ್ಸ್ಗೆ. ಅಟ್ ದ ಸೇಮ್ ಟೈಮ್ ಕರೆಂಟ್ ಇಯರ್ ಪ್ರಾಫಿಟ್, ಆ ಒಂದು ಕಂಪ್ನಿ ಪ್ರಾಫಿಟ್ ಮಾಡಿದಾಗ ಆ ಒಂದು ಶೇರ್ ಸೆಕ್ಯೂರಿಟೀಸ್ ಎಲ್ಲಿ ಹೆಡ್ಜ್ ಫಂಡ್ ಇನ್ವೆಸ್ಟ್ ಆಗಿರುತ್ತೆ ಅಥವಾ ಆ ಒಂದು ಇಂಡಿವಿಜುವಲ್ ಆ ಶೇರ್ ಸೆಕ್ಯೂರಿಟೀಸ್ ಆ ಕಂಪ್ನಿ ಪ್ರಾಫಿಟ್ ಮಾಡಿದಾಗ ಅದರಲ್ಲಿ ಕೂಡ ಇನ್ ದ ಫಾರ್ಮ್ ಆಫ್ ಬೋನಸ್ 20% ಸಿಗುತ್ತೆ ಈ ಒಂದು ಮ್ಯಾನೇಜರ್ಸ್ಗೆ. ದಟ್ಸ್ ವೈ ಮ್ಯಾನೇಜರ್ಸ್ ರಿಸೀವ್ ಬೋನಸಸ್ ಫಾರ್ ಫಂಡ್ ಪರ್ಫಾರ್ಮೆನ್ಸ್. ಎಷ್ಟು ಚೆನ್ನಾಗಿ ಅವ್ರ ಫಂಡ್ ಪರ್ಫಾರ್ಮ್ ಆಗುತ್ತೆ, ಎಷ್ಟು ಚೆನ್ನಾಗಿ ಅವ್ರ ಫಂಡ್ ಫಾರ್ ಪ್ರೊಡಕ್ಟಿವಿಟಿ ಆಗಿ ಯೂಸ್ ಆಗುತ್ತೆ, ದೇ ಆರ್ ಬೇಸ್ಡ್ ಆನ್ ದಟ್ ದೇ ವಿಲ್ ರಿಸೀವ್ ದಿಸ್. Hedge are about performance and strategies. Hedge are secretive about performance and strategies ಬಗ್ಗೆ. Some hedge funds are very secretive and for good reasons. If other players in the market know how a fund is making its money, they will try to use the same techniques. ಸೊ ಇವರ ಒಂದು ಕೆಲವು ಟೆಕ್ನಿಕ್ಸ್ಗಳನ್ನ ಇವರು ಕಾನ್ಫಿಡೆನ್ಷಿಯಾಲಿಟಿ ಮೇಂಟೈನ್ ಮಾಡ್ತಾರೆ. ಮಾರ್ಕೆಟಲ್ಲಿ ಬೇರೆ ಮಾರ್ಕೆಟಲ್ಲಿ ಇಫ್ ದೇ ಕಮ್ ಅಕ್ರಾಸ್ ದೇರ್ ಟೆಕ್ನಿಕ್ಸ್ ಆ್ಯಂಡ್ ದೇ ಮೇ ಅಡಾಪ್ಟ್ ದ ಸೇಮ್ ಥಿಂಗ್. ಸೊ ಹೆಡ್ಜ್ ಫಂಡ್ಸ್ ಆರ್ ನಾಟ್ ರಿಕ್ವೈರ್ಡ್ ಟು ರಿಪೋರ್ಟ್ ದೇರ್ ಪರ್ಫಾರ್ಮೆನ್ಸ್, ಡಿಸ್ಕ್ಲೋಸ್ ದೇರ್ ಹೋಲ್ಡಿಂಗ್ಸ್. ಸೊ ಹಾಗಾಗಿ ಈ ಹೆಡ್ಜ್ ಫಂಡ್ ಏನಿದೆ ಆರ್ ನಾಟ್ ರಿಕ್ವೈರ್ಡ್ ಟು ರಿಪೋರ್ಟ್ ದೇರ್ ಪರ್ಫಾರ್ಮೆನ್ಸ್ ಡಿಸ್ಕ್ಲೋಸಿಂಗ್ ದೇರ್ ಹೋಲ್ಡಿಂಗ್ಸ್. ಅವರ ಹೋಲ್ಡಿಂಗ್ಸ್ಗೆ ಇವರು ಪ್ರತಿ ಸಾರಿ ಇವ್ರ ಪರ್ಫಾರ್ಮೆನ್ಸ್ನ ಹೇಳೋ ಅವಶ್ಯಕತೆ ಇರೋದಿಲ್ಲ. ಸೊ ಹಾಗಾಗಿ ದೇ ವಿಲ್ ಮೇಂಟೈನ್ ಲಾಟ್ ಆಫ್ ಸೀಕ್ರೆಸಿ ಅಂತಲೇ ಹೇಳ್ಬೋದು. ಅವ್ರದ್ದು ಪರ್ಫಾರ್ಮೆನ್ಸ್ ಸ್ಟ್ರಾಟಜಿ ತುಂಬ ಡಿಫ್ರೆಂಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಹೆಡ್ಜ್ ಆರ್ ಅಗ್ರೆಸಿವ್ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜೀಸ್. ಇನ್ನು ಹೇಳೋದಾದರೆ ಹೆಡ್ಜ್ ಫಂಡ್ ಆರ್ ಬಯಸ್ಡ್ ಪರ್ಫಾರ್ಮ್ಸ್ ಡೇಟಾ. ಸೊ ಇಲ್ಲಿ ಒಂದು ಬಯಸ್ ರೀತಿಯಲ್ಲಿ ಅವರ ಅಸೆಟ್ ಅವ್ರ ಫಂಡ್ ಪರ್ಫಾರ್ಮೆನ್ಸ್ ಆಗ್ತಾ ಇರುತ್ತೆ.
So these all are the few characteristics of hedge funds. We have seen one, though it is illiquid because we will be investing it for a long period, and second thing, very too little or no regulatory oversight. It is registered ಆಗಿರೋದಿಲ್ಲ, but still there is no chance for fraud and other things ಅಂತ ಹೇಳ್ಬೋದು. ಹಾಗೆ ಮ್ಯಾನೇಜರ್ಸ್ ರಿಸೀವ್ ಫಂಡು ಚೆನ್ನಾಗಿ ಪರ್ಫಾರ್ಮೆನ್ಸ್ ಆದರೆ ಅಸೆಟ್ ಹೋಲ್ಡಿಂಗ್ ಮೇಲೆ 2% ಸಿಗುತ್ತೆ. ಹಾಗೆ ಪ್ರತಿ ಆ್ಯನ್ಯುವಲ್ ಪ್ರಾಫಿಟಲ್ಲಿ 20% ಕೂಡ ಇವ್ರಿಗೆ ಸಿಗುತ್ತೆ. ಆಮೇಲೆ ಹೆಡ್ಜರ್ ಸೀಕ್ರೆಟಿವ್ ಅಬೌಟ್ ಪರ್ಫಾರ್ಮೆನ್ಸ್, ಅವರು ಹೆಡ್ಜ್ ಫಂಡ್ ಯಾವ ರೀತಿ ಪರ್ಫಾರ್ಮ್ ಆಗುತ್ತೆ, ಯಾವ ರೀತಿ ಹೋಲ್ಡ್ ಆಗುತ್ತೆ, ಏನೇನು ಸ್ಟ್ರಾಟಜೀಸ್ ಇದೆ ಅವೆಲ್ಲ ಕೂಡ ಅವರು ಡಿಸ್ಕ್ಲೋಸ್ ಮಾಡೋದಿಲ್ಲ. ಬಿಕಾಸ್ ಇಫ್ ದೇ ಡಿಸ್ಕ್ಲೋಸ್, ಮಾರ್ಕೆಟರ್ಸ್ ಆಲ್ಸೋ ಮೇ ಯೂಸ್ ದ ಸೇಮ್ ಟೆಕ್ನಿಕ್ಸ್ ಅಂತ. ಹಾಗಾಗಿ ದೇ ಆರ್ ನಾಟ್ ರಿಕ್ವೈರ್ಡ್ ಟು ರಿಪೋರ್ಟ್ ದೇರ್ ಪರ್ಫಾರ್ಮೆನ್ಸ್. ಹೆಡ್ಜ್ ಯೂಸ್ ಅಗ್ರೆಸಿವ್ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜೀಸ್, ಮತ್ತು ಹೆಡ್ಜ್ ಫಂಡ್ಸ್ ಯೂಸ್ ಬಯಾಸ್ಡ್ ಪರ್ಫಾರ್ಮೆನ್ಸ್ ಡೇಟಾ. So that's all students, these all we have seen in this session. But the next session alli ನಾವು ಇನ್ನೊಂದು ಟಾಪಿಕ್ ಜೊತೆ ಮೀಟ್ ಆಗೋಣ. Until then, I request all of you to go through all these points and understand more about hedge fund. Thank you so much for your cooperation. Thank you students. See you in the next session.